ಗೈಸ್, ನೀವು ಯೂಟ್ಯೂಬಲ್ಲಿ ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಈ ಥರ ಎ ಐ ಯೂಸು ಎಸ್ ಆರ್ ನೋ ಅಂತ ಎರಡು ಆಪ್ಷನ್ ಕೇಳುತ್ತೆ. ನೀವು ಇದರಲ್ಲಿ ಮಿಸ್ಸಾಗಿ ಎಸ್ಸನ್ನು ಸೆಲೆಕ್ಟ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಚಾನಲ್ಗೆ ಸಮಸ್ಯೆ ಆಗ್ಬೋದು. ಮಿಸ್ಸಾಗಿ ನೋ ಅಂತ ಸೆಲೆಕ್ಟ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಚಾನಲ್ಗೆ ಸಮಸ್ಯೆ ಆಗ್ಬೋದು. ಅಥವಾ ನೀವು ಎರಡನ್ನೂ ಕೂಡ ಸೆಲೆಕ್ಟ್ ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ಸಮಸ್ಯೆ ಆಗ್ಬೋದು. ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ನಿಮಗೆ ಬರ್ಬೋದು, ಅಥವಾ ನಿಮ್ಮ ಒಂದು ಚಾನಲ್ಲೇ ಡಿಲೀಟ್ ಆಗ್ಬೋದು, ಅಥವಾ ಬೇರೆ ಒಂದು ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡುವಂಥ ಸನ್ನಿವೇಶನೂ ಕೂಡ ಬರ್ಬೋದು. ನಾನು ನಿಮಗೆ ಇವತ್ತು ಹೇಳ್ತೀನಿ ಇದರಲ್ಲಿ ನೀವು ಎಸ್ ಆರ್ ನೋ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅಂತ. ವಿಡಿಯೋನ ಕೊನೆ ತನಕ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಹಾಕ್ತಾ ಇರ್ತೀನಿ ಗೈಸ್. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಮೊದಲನೇದಾಗಿ ಇವಾಗ ನಾನು ಯೂಟ್ಯೂಬ್ ಆ್ಯಪಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಹೋಗ್ತೀನಿ. ಅದಾದಮೇಲೆ ನಿಮ್ಗೆ ಆ ಒಂದು ಆಪ್ಷನ್ ಹೆಂಗೆ ಬರುತ್ತೆ ಅಂತ ಫಸ್ಟು ತೋರಿಸ್ತೀನಿ. ಅದಾದಮೇಲೆ ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ನೋಡೋಣ. ನಾನು ಇವಾಗ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿ, ಸೊ ನಾನು ಇಲ್ಲಿ ವೀಡಿಯೋ ಮೇಲೆ ಕ್ಲಿಕ್ನ ಮಾಡಿ ನಾನು ಇಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ದೀನಿ. ಓಕೆ, ಸೊ ಈ ಒಂದು ವಿಡಿಯೋ ಪ್ರೋಸೆಸ್ ಆಗಲಿ ವೆಯ್ಟ್ ಮಾಡೋಣ. ನೀವು ಎಲ್ಲೇ ಅಪ್ಲೋಡ್ ಮಾಡಿ, ಯೂಟ್ಯೂಬಲ್ಲಿ ಆ್ಯಪಲ್ಲಿ ಆಗ್ಬೋದು, YT ಸ್ಟುಡಿಯೋದಲ್ಲಿ ಆಗ್ಬೋದು, ಅಥವಾ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡ್ಬೋದು, ಅಥವಾ ನೀವು ಯೂಟ್ಯೂಬನ್ನು ಕ್ರೋಮಲ್ಲಿ ಓಪನ್ ಮಾಡ್ಕೊಂಡು ಡೆಸ್ಕ್ಟಾಪ್ ಸೈಟಲ್ಲಿ ಅಪ್ಲೋಡ್ ಮಾಡಿದ್ರೂ ಕೂಡ ಈ ಒಂದು ಆಪ್ಷನ್ ನಿಮಗೆ ತೋರಿಸುತ್ತೆ ಎ ಐ ಯೂಸ್ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಇವಾಗ ಈಗ ಬಂದಿದೆ ಪ್ರೊಸೆಸಿಂಗ್ ಆಗಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ನೋಡಿ, ಈಗ ನಮಗೆ ಇಲ್ಲಿ ಟೈಟಲ್ ಹಾಕೋದು ಕೇಳುತ್ತೆ, ಮತ್ತು ವಿಸಿಬಿಲಿಟಿ ಇದೆಲ್ಲವೂ ಕೂಡ ಕೇಳ್ತೈತೆ. ನಾನು ಇಲ್ಲಿ ಶೋ ಮೋರ್ ಮೇಲೆ ಕ್ಲಿಕ್ನ ಮಾಡಿ ಹಾಗೆ ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಆಟ್ರಿಬ್ಯೂಟ್ಸ್ ಅಂತ ಅಂದ್ಬಿಟ್ಟು, ಸೊ ಇಲ್ಲಿ ನಿಮಗೊಂದು ಆಪ್ಷನ್ ಇದೆ. ಅದರ ಒಳಗಡೆ ಎ ಐ ಯೂಸು ಮತ್ತು ಟ್ಯಾಕ್ಸ್ ಅಂತ ಇಲ್ಲಿ ನಮಗಿದೆ. ಸೊ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇಲ್ಲಿ ನನಗೆ ಎ ಐ ಯೂಸ್ ಅಂತ ಕಾಣಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ನ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಮಗೆ ತೋರಿಸ್ತದೆ, ನೀವು ಇಲ್ಲಿ ನೋಡ್ಬೋದು. ವಾಸ್ ಎ ಐ ಯೂಸ್ಡ್ ಟು ಜನರೇಟ್ ಆರ್ ಎಡಿಟ್ ಯುವರ್ ಕಂಟೆಂಟ್ ಇನ್ ಎನಿ ಆಫ್ ದ ಫಾಲೋವಿಂಗ್ ವೇಸ್ ಅಂತ ಇದೆ. 3 ಆಪ್ಷನ್ ಕೊಟ್ಟಿದ್ದಾರೆ. ಮೇಕ್ಸ್ ಎ ರಿಯಲ್ ಪರ್ಸನ್ ಅಪಿಯರ್ಸ್ ಟು ಸೇ ಆರ್ ಡೂ ಸಮಥಿಂಗ್ ದೇ ಡಿಡ್ ನಾಟ್ ಸೇ ಆರ್ ಡೂ ಆಫ್ಟರ್ ಫುಟೇಜಸ್ ಆಫ್ ರಿಯಲ್ ಇವೆಂಟ್ ಆರ್ ಪ್ಲೇಸಸ್ ಅಂತ ಇದೆ. ಮತ್ತು ಜನರೇಟ್ಸ್ ಎ ರಿಯಲಿಸ್ಟಿಕ್ ಲುಕ್ಕಿಂಗ್ ಸೀನ್ ದಟ್ ಡಿಡ್ ನಾಟ್ ಆ್ಯಕ್ಚುಲಿ ಅಕ್ಕರ್ ಅಂತ ಇದೆ. ಇಲ್ಲಿ ನಿಮಗೆ ಎಸ್ ಅಂತಿದೆ, ಇನ್ನೊಂದು ನೋ ಅಂತಿದೆ. ಸೊ ಈಗ ನಾನು ನಿಮಗೆ ಯಾವ ಥರ ನೀವು ಕಂಟೆಂಟ್ ಮಾಡಿದರೆ ನೀವು ಎಸ್ ಸೆಲೆಕ್ಟ್ ಮಾಡಬೇಕು, ಯಾವ ಥರ ಕಂಟೆಂಟ್ ನೀವು ಮಾಡಿಲ್ಲ ಅಂತಂದರೆ ನೀವು ನೋನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನು ಇವಾಗ ನಾನು ನಿಮಗೆ ಬಿಡಿಸಿ ನಾನು ನಿಮಗೆ ನೀಟಾಗಿ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಬನ್ನಿ. ಓಕೆ ಗೈಸ್, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ನಾನು ನಿಮಗೆ ಎಸ್ಸನ್ನು ಯಾವಾಗ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಹೇಳ್ಬಿಡ್ತೀನಿ. ಓಕೆ, ಸೊ ಫಸ್ಟು ಎಸ್ ಬಗ್ಗೆ ಮಾತಾಡೋಣ, ಆಯಿತಾ? ಸೊ ನೋಡಿ, ಎಸ್ಸನ್ನು ನೀವು ಯಾವಾಗ ಸೆಲೆಕ್ಟ್ ಮಾಡಬೇಕು ನೋಡಿ. ತುಂಬ ಜನ ನೀವು ಇವಾಗ ನೋಡಿರ್ಬೋದು, ಕೆಲವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು, ಎ ಐನ ಯೂಸ್ ಮಾಡಿಕೊಂಡು ಕೆಲವರ ಒಂದು ಫೇಸನ್ನು, ಅವರ ಒಂದು ಮುಖ ಏನಿರುತ್ತೆ ಅದನ್ನೇ ಚೇಂಜ್ ಮಾಡಿರ್ತಾರೆ. ನೀವು ಅಬ್ಸರ್ವ್ ಮಾಡ್ಬೋದು. ಮತ್ತು ಕೆಲವರು ಬಾಡಿನೇ ಚೇಂಜ್ ಮಾಡಿಬಿಟ್ಟಿರ್ತಾರೆ. ಈಗ ನೋಡಿ, ಈಗ ಕೆಲವೊಂದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ಆ್ಯಕ್ಟರ್ಸ್ಗಳಿರ್ತಾರೆ ನೋಡಿ, ಅವ್ರ ಹೆಸರುಗಳೇ ತೆಗೋದು ಬೇಡ. ಯಾಕೆ ತಗೋಬೇಕು? ತಗೊಂಡ್ರೆ ಏನಾದ್ರು ಸಮಸ್ಯೆ ಆದರೆ ಯಾಕೆ ತಗೋಬೇಕು? ಬೇಡ. ಈಗ ಯಾರು ಏನಾಗೋದಿಲ್ಲ, ತಗೋತೀನಿ, ಏನು ಮಾಡ್ಬಿಡ್ತಾರೆ ನೋಡಿ. ಈಗ ಎಕ್ಸಾಂಪಲ್, ಈಗ ಮೋದಿ ಅವ್ರನ್ನೇ ನೀವು ನೋಡಿರ್ಬೋದು. ಇನ್ಸ್ಟಾಗ್ರಾಮಲ್ಲಿ ಕೆಲವರೆಲ್ಲ ಇದು ವೀಡಿಯೋಸ್ಗಳಲ್ಲಿ ಅವ್ರು ಮಾತಾಡಿರಲ್ಲ, ಆಯಿತಾ? ಅವ್ರು ಹಾಡು ಹೇಳಿರೋ ಥರ, ಮತ್ತು ಅವರು ಡ್ಯಾನ್ಸ್ ಮಾಡ್ತಾ ಇರೋ ಥರ, ಈ ಥರ ಎಲ್ಲ ಕ್ರಿಯೇಟ್ ಮಾಡಿರ್ತಾರೆ. ಅಂದರೆ ಕೆಲವರ ಒಂದು ಫೇಸಸ್ಗಳನ್ನ ಯೂಸ್ ಮಾಡ್ಕೊಂಡಿರ್ತಾರೆ ಕೆಲವರ ಒಂದು ಬಾಡಿಗಳಿಗೆ. ಯಾರ್ದೋ ಬಾಡಿ ಇರುತ್ತೆ, ಅದಕ್ಕೆ ಇವ್ರ ಫೇಸ್ ತಗೊಂಡೋಗಿ ಹಾಕಿರ್ತಾರೆ. ಸೊ ಅಂಥ ಒಂದು ವೀಡಿಯೋಸ್ಗಳು ಎ ಐ ಯೂಸ್ ಮಾಡಿ ಕೆಲವೊಂದಷ್ಟು ಫೇಸ್ ಅಥವಾ ಒಂದು ಪೀಪಲ್ನ ಚೇಂಜ್ ಮಾಡಿರುವಂಥ ಒಂದಷ್ಟು ವೀಡಿಯೋಸ್ಗಳು ಏನು ಮಾಡಿರ್ತೀರಾ, ಅಂಥ ವೀಡಿಯೋಸ್ಗಳಿಗೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಇದು ಒಂದು ಆಯಿತಾ. ಸೊ ಆಮೇಲೆ ನೆಕ್ಸ್ಟ್ ಒನ್ ನೋಡಿ, ಪಾಯಿಂಟ್ ಟೂ ಅಲ್ಲಿ ಏನಪ್ಪ ಅಂತಂದರೆ, ಒಂದಷ್ಟು ವೀಡಿಯೋಗಳಲ್ಲಿ, ಈಗ ನೀವು ಮಾಡುವಂಥ ಯೂಟ್ಯೂಬ್ ವೀಡಿಯೋಗಳಲ್ಲಿ ವಾಯ್ಸನ್ನು ಚೇಂಜ್ ಮಾಡುವಂಥದ್ದು. ಈಗ ಎ ಐ ವಾಯ್ಸನ್ನು ಯೂಸ್ ಮಾಡಿಕೊಂಡು ಗಂಡೈಕ್ಳು ವಾಯ್ಸ್ನ ಹೆಣ್ಣೈಕ್ಳು ವಾಯ್ಸ್ ಥರ ಮಾಡ್ಬೋದು. ಅಂದರೆ ಹೆಣ್ಮಕ್ಳು ವಾಯ್ಸ್ ಥರ ಮಾಡ್ಬೋದು. ಈಗ ಹುಡುಗನೇ ಮಾತಾಡ್ತಾ ಇರ್ತಾನೆ, ಬಟ್ ಅದು ಹುಡುಗಿ ಮಾತಾಡೋ ಥರ ಎ ಐ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಆಯಿತಾ? ಎಷ್ಟೊಂದು ಜನ ಕೆಲವರು ಯೂಟ್ಯೂಬನ್ನು ಇದರಲ್ಲಿ ನಡೆಸ್ತವ್ರೆ, ನಿಮ್ಗೆ ಗೊತ್ತಿಲ್ಲ, ಆಯಿತಾ? ಸೊ ಅದು ಹೆಣ್ಣೈಕ್ಳು ಫೋಟೋನೇ ಇಟ್ಕೊಂಡು, ಹೆಣ್ಮಕ್ಳು ಚಾನಲ್ ಹೆಸರೇ ಇಟ್ಕೊಂಡು, ಅಂದರೆ ಅವ್ರ ಥರನೇ ಹುಡುಗಿರ ಥರನೇ ಇಟ್ಕೊಂಡು, ಸೊ ಹುಡುಗಿರ ವಾಯ್ಸ್ನ ಕೊಟ್ಕೊಂಡು, ಅಂದರೆ ಹುಡುಗರ ವಾಯ್ಸ್ ಯಾವುದು, ಹುಡುಗಿರ ವಾಯ್ಸ್ ಕೊಟ್ಕೊಂಡು ಮತ್ತೊಂದು ಮಾಡ್ಕೊಂಡು ಯೂಟ್ಯೂಬಲ್ಲಿ ತುಂಬ ಜನ ಮಾಡ್ತಾವ್ರೆ, ಆಯಿತಾ? ಸೊ ಈ ಥರ ಮಾಡೋರು ಎಸ್ ಅಂತ ಕೊಡಬೇಕಾಗುತ್ತೆ.
ಆಯಿತಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ವಾಯ್ಸನ್ನು ಕ್ರಿಯೇಟ್ ಮಾಡ್ತಾರೆ ಅವರು. ಆ್ಯಂಡ್ ಅದ್ರ ಜೊತೆಗೆ ಕೆಲವರು ಎ ಐನ ಯೂಸ್ ಮಾಡಿಕೊಂಡು ಕೆಲವೊಂದಷ್ಟು ಸೀನ್ಸ್ಗಳು ಆಯಿತಾ, ಅಥವಾ ನಡೀದೇ ಇರುವಂಥ, ಯಾವತ್ತೂ ಕೂಡ ನಡೀದೇ ಇರುವಂಥ ಒಂದು ಇಮ್ಯಾಜಿನೇಷನ್ನ ಕ್ರಿಯೇಟ್ ಮಾಡಿ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರುವಂಥವ್ರು. ಈಗ ರಾಮಾಯಣ ಟ್ರೈಲರ್ ಬಂತು ನಮ್ಮ ಬಾಸ್ತು ಯಶ್ ಅವ್ರದ್ದು ಆಯಿತಾ. ಸೊ ಈ ಟ್ರೈಲರ್ ಬರೋಕ್ಕಿಂತ ಮುಂಚೆನೇ ಎಷ್ಟೊಂದು ಜನ ಆ ಕ್ಯಾರೆಕ್ಟ್ರನ್ನ ಯೂಸ್ ಮಾಡಿಕೊಂಡು, ಅಂದರೆ ಫೋಟೋಸ್ಗಳು ಬಿಟ್ಟಿದ್ರಲ್ಲ ಅದನ್ನು ಯೂಸ್ ಮಾಡಿಕೊಂಡು ಎಷ್ಟೊಂದು ಜನ ವೀಡಿಯೋನೇ ಬಿಟ್ಬಿಟ್ಟಿದ್ರು. ಟ್ರೈಲರ್ನೇ ಅವ್ರ ಪಾಡ್ಗೆ ಅವರು ಕ್ರಿಯೇಟ್ ಮಾಡಿಬಿಟ್ಟು ಎಷ್ಟೊಂದು ಜನ ಇದು ರಿಯಲ್ ಟ್ರೈಲರ್ ಅಂತ ಹೇಳಿದರು ಅಲ್ವಾ. ಸೊ ಆ ಥರ ಕೆಲವೊಂದಷ್ಟು ಇಮೇಜಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ವೀಡಿಯೋನ ಕ್ರಿಯೇಟ್ ಮಾಡ್ಬಿಡೋದು, ಒಂದು ಸೀನ್ಸ್ಗಳನ್ನ ಕ್ರಿಯೇಟ್ ಮಾಡಿಬಿಡೋದು. ಆಮೇಲೆ ಈಗ ಯಾವುದು ನಡೀದೇ ಇರುವಂಥದ್ದನ್ನು ಕ್ರಿಯೇಟ್ ಮಾಡೋದು. ಈಗ ಎಕ್ಸಾಂಪಲು ಎ ಐ ಯೂಸ್ ಮಾಡಿಕೊಂಡು ಈ ದೇವರಲ್ಲಿ ರಿಯಲ್ಲಾಗಿ ಬಂದು ಹಿಂಗೆ ಆಶೀರ್ವಾದ ಮಾಡಿ ಹೋದಂಗೆ, ಮತ್ತು ಸಡನ್ನಾಗಿ ಈಗ ಜನಗಳ ಮಧ್ಯೆ ದೇವರು ಎದ್ದು ಬಂದಂಗೆ, ಈ ಥರದ್ದೆಲ್ಲ ವೀಡಿಯೋಸ್ಗಳು ನೀವು ನೋಡಿರ್ತೀರ. ಈ ಥರದ್ದು ವೀಡಿಯೋ ಕ್ಲಿಪ್ಸ್ಗಳನ್ನ ಕೆಲವರು ಕ್ರಿಯೇಟ್ ಮಾಡಿರ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು. ಇಂಥವರೆಲ್ಲ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಇದು ಇನ್ನೊಂದು ಮೂರನೇದು. ಆ್ಯಂಡ್ ಅದ್ರ ಜೊತೆಗೆ ನೋಡಿ, ಡೀಪ್ ಫೇಕ್ಸ್. ಈ ಡೀಪ್ ಫೇಕ್ಸಲ್ಲಿ ಹೆಂಗೆ ಬರ್ತವೆ ಅಂತಂದರೆ, ನಾನು ಕೆಲವೊಂದಷ್ಟು ಮಾಡಿದ್ದೀನಿ ಎಂಜಾಯ್ಮೆಂಟ್ಗೆ ಅಂತ. ಈಗ ನನ್ನ ಫೋಟೋನ ಯೂಸ್ ಮಾಡಿಕೊಂಡು, ನಂದೇ ಯೂಸ್ ಮಾಡಿಕೊಂಡು, ಈಗ ನಾನು ನಿಂತಿರೋನು ಇದಕ್ಕಿದಂಗೆ ಡ್ಯಾನ್ಸ್ ಮಾಡೋ ಥರ ಹಿಂಗೆಲ್ಲ ಮಾಡ್ಕೊಂಡು ಮಾಡೋದು ಆಯಿತಾ. ಸೊ ಈ ಥರದವೆಲ್ಲ ಡೀಪ್ ಫೇಕ್ಸ್ ಒಳಗಡೆ ಬರ್ತವೆ. ಅಂದರೆ ರಿಯಲ್ ಪರ್ಸನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಇದು ಮಾಡೋದು. ಸೊ ಇಂಥವಕ್ಕೆಲ್ಲ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಓಕೆ, ಸೊ ಈಗ ನಿಮ್ಗೊಂದು ಡೌಟ್ ಬರ್ತಾ ಇರ್ಬೋದು, ಬ್ರೋ ತಮ್ನೇಲಲ್ಲಿ ನಾವೇನಾದರೂ ಎ ಐ ಯೂಸ್ ಮಾಡಿದರೆ ಎಸ್ ಅಂತ ಕೊಡಬೇಕಾ ನೋ ಅಂತ ಕೊಡಬೇಕಾ, ಅದು ಹೇಳ್ತೀನಿ ನಾನು ನಿಮಗೆ ಲಾಸ್ಟಲ್ಲಿ. ಈಗ ನಾವು ನೆಕ್ಸ್ಟು ನೋ ಆಪ್ಷನ್ನ ನಾವು ಯಾವಾಗ ಸೆಲೆಕ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಇವಾಗ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಇದೆಲ್ಲ ಎಸ್ ಅಂತ, ಈ ಥರದವೆಲ್ಲ ಮಾಡಿದವರು ಎಸ್ ಅಂತ ಕೊಡಬೇಕಾಗುತ್ತೆ ಕಂಪಲ್ಸರಿ. ಎಸ್ ಅಂತ ಕೊಡಲಿಲ್ಲ ಅಂತಂದರೆ ಏನಾಗುತ್ತೆ ಅಂತಲೂ ಕೂಡ ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ನೋ ಅಂತ ಯಾವಾಗ ಕೊಡಬೇಕು ಅಂತಂದರೆ, ಸೊ ನೀವು ಓನ್ ವಿಡಿಯೋ ಮಾಡಿದ್ದೀರಾ ಆಯಿತಾ, ಓನ್ ವಿಡಿಯೋ ಮಾಡಿದ್ದೀರಾ, ಅದರಲ್ಲಿ ನಿಮ್ಮದೇ ವಾಯ್ಸ್ ಇದೆ ಮತ್ತು ನಿಮ್ಮದೇ ಫೇಸ್ ಇದೆ. ಓಕೆ, ನೀವು ಫೇಸ್ ತೋರಿಸಿ ಮಾತಾಡಿದ್ದೀರಾ, ಆವಾಗ ನೀವು ನೋ ಅಂತ ಕೊಡಬೇಕಾಗುತ್ತೆ ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ನೆಕ್ಸ್ಟು ನಾರ್ಮಲಾಗಿ ನೀವು ಎಡಿಟ್ ಮಾಡಿರ್ತೀರ ಆಯಿತಾ. ಈಗ ಎಕ್ಸಾಂಪಲ್ ಇವಾಗ ಕ್ಯಾಪ್ಷನ್ಸ್ಗಳು ಹಾಕಿರ್ತೀರ, ಕಲರ್ಸ್ಗಳನ್ನ ಆ್ಯಡ್ ಮಾಡಿರ್ತೀರ. ಈಗ ಈ ವಿಡಿಯೋಗೆ ಕಲರ್ ಆ್ಯಡ್ ಮಾಡಿರ್ತೀನಿ, ಅಥವಾ ಕ್ಯಾಪ್ಷನ್ಸ್ಗಳನ್ನ ಹಾಕಿರ್ತೀನಿ, ಮತ್ತು ಟ್ರಾನ್ಸಿಷನ್ಸ್ಗಳನ್ನ ಹಾಕಿರ್ತೀನಿ. ಅಂದರೆ ಎಡಿಟಲ್ಲಿ ಹಿಂಗೆ ಸರ್ಕನ್ ಹಿಂಗೆ ಪೇಜ್ ಓಪನ್ ಆಗೋ ಥರ, ಮತ್ತು ಸಡನ್ನಾಗಿ ಇನ್ನೊಂದು ವೀಡಿಯೋ ಕ್ಲಿಪ್ ಬರೋ ಥರ. ಅಂದರೆ ಟ್ರಾನ್ಸಿಷನ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಸರ್ಕ್ ಅಂತ ಹಿಂಗೇನೋ ಮೇಲ್ಗಡೆ ಸ್ಕ್ರೀನ್ನ ಟಕ್ ಅಂತ ಏನೋ ಒಂದು ಇದು ಕೊಡೋದು. ಸೊ ಮತ್ತು ಕಟ್ಸ್ಗಳನ್ನ ಹಾಕೋದು. ಈಗ ನನಗೆಲ್ಲ ವೀಡಿಯೋದಲ್ಲಿ ಏನೂ ಇಷ್ಟ ಆಗಲಿಲ್ಲ, ಕಟ್ ಮಾಡಿ ಹಾಕೋದು ಆಯಿತಾ, ಕಟ್ ಮಾಡೋದು, ವೀಡಿಯೋನ ಕಟ್ ಮಾಡೋದು. ಈ ಥರ ಎಲ್ಲ ಮಾಡಿದ್ರೆ ನೀವೇನು ಎಸ್ ಅಂತ ಕೊಡೋಂಗಿಲ್ಲ, ನೋ ಅಂತ ಕೊಡಬೇಕಾಗುತ್ತೆ ಆಯಿತಾ. ಮತ್ತು ಈಗ ತುಂಬ ಜನ ಸ್ಕ್ರಿಪ್ಟ್ಸ್ಗಳನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಬರ್ಸ್ಕೊಂಡಿರ್ತಾರೆ. ಸೊ ನನಗೆ ಈ ಥರ ಸ್ಕ್ರಿಪ್ಟ್ ಬೇಕು ಅಂತ ಎ ಐ ಯೂಸ್ ಮಾಡಿಕೊಂಡು ಬರ್ಸ್ಕೊಂಡಿರ್ತಾರೆ. ಅದಕ್ಕೆಲ್ಲ ನೀವು ನೋ ಅಂತ ಕೊಡ್ಬೋದು. ಮತ್ತು ಕೆಲವರು ಸಬ್ಟೈಟಲ್ಗಳನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರ್ತಾರೆ ಚಾಟ್ ಜಿ ಪಿ ಟಿ ಅಥವಾ ಇದರಿಂದ. ಸೊ ಅಂಥವರು ಕೂಡ ನೋ ಅಂತ ಕೊಟ್ಕೊಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ತಮ್ನೇಲ್ಸ್ಗಳು. ಓಕೆ, ತುಂಬ ಜನ ತಮ್ನೇಲ್ ಇದು ವೀಡಿಯೋಗಳಲ್ಲಿ ಯೂಸ್ ಮಾಡಿದರೆ ಅವರು ಕೂಡ ನೋ ಅಂತ ಕೊಡಬೇಕಾಗುತ್ತೆ. ಅಂದರೆ ನೀವು ವೀಡಿಯೋಗಳಲ್ಲಿ ತಮ್ನೇಲ್ನ ಯೂಸ್ ಮಾಡೋಕ್ಕಾಗಲ್ಲ, ಫೋಟೋ ಹಾಕಿರ್ತೀರ ಯೂಟ್ಯೂಬ್ ವೀಡಿಯೋಗೆ, ಅದಕ್ಕೆ ನೀವು ನೋ ಅಂತ ಕೊಡ್ಬೋದು. ಯಾಕೆಂತಂದರೆ ಇದು ಅವರು ಹೇಳ್ತಾ ಇರುವಂಥದ್ದು ಎಸ್ ಆರ್ ನೋ ಸೆಲೆಕ್ಟ್ ಮಾಡಬೇಕಾಗಿರೋದು ಕೇವಲ ನೀವು ವೀಡಿಯೋಗೆ ಮಾತ್ರ. ನೀವು ತಮ್ನೇಲಲ್ಲಿ ಏನಾದ್ರು ಯೂಸ್ ಮಾಡಿರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರು ಯೂಸ್ ಮಾಡಿರಿ, ಏನಾದ್ರು ಮಾಡಿರಿ, ಅಲ್ಲಿಗೇನು ಎಸ್ಸು ನೋ ನೀವು ಕೊಡೋ ನೆಸೆಸಿಟಿ ಇಲ್ಲ. ಸೊ ನೀವು ತಮ್ನೇಲಲ್ಲಿ ಯೂಸ್ ಮಾಡ್ತಾಯಿದ್ರು ಕೂಡ ಸೊ ನೀವು ನೋ ಅಂತ ಕೊಡ್ಬೋದು ಆಯಿತಾ. ಸೊ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ. ತಮ್ನೇಲಲ್ಲಿ ಯೂಸ್ ಮಾಡೋರು ಎಸ್ ಕೊಡಬೇಕಾ ನೋ ಕೊಡಬೇಕಂತ ನೋನೇ ಕೊಡಬೇಕಾಗುತ್ತೆ ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ಸೊ ನೋಡಿ, ಬ್ಯಾಕ್ಗ್ರೌಂಡು ಏನೋ ಒಂದು ಮ್ಯೂಸಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಕ್ರಿಯೇಟ್ ಮಾಡೋದು. ಈಗ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ನಾನು ಮಾತಾಡ್ತಾ ಇರೋ ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿರುವಂಥ ಕ್ರಿಯೇಟ್ ಮಾಡ್ಕೊಂಡಿರುವಂಥ ಮ್ಯೂಸಿಕ್ನ ಯೂಸ್ ಮಾಡಿಕೊಂಡ್ರೂ ಕೂಡ ನಿಮ್ಮ ಒಂದು ಚಾನಲ್ಗೇನು ಸಮಸ್ಯೆ ಇಲ್ಲ, ನೋ ಅಂತ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಅದಾದಮೇಲೆ ಸಣ್ಣ ಪುಟ್ಟ ಎಡಿಟಿಂಗು ಯೂಸ್ ಮಾಡಿಕೊಂಡು ಸಣ್ಣ ಪುಟ್ಟ ಎಡಿಟಿಂಗ್ನ ಕ್ರಿಯೇಟ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡಿದ್ರು ಕೂಡ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಆಪ್ಷನ್ಸ್ಗಳು ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಯಾವುದಕ್ಕೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು, ಯಾವುದಕ್ಕೆ ನೋ ಅಂತ ಸೆಲೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಈಗ ನಾವು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಇದ್ರ ಬಗ್ಗೆ ಬರ್ತೀನಿ. ನೋಡಿ, ಸದ್ಯಕ್ಕೆ ಪ್ರಾಬ್ಲಮ್ ಅನ್ನುವಂಥದ್ದು ಏನಿದೆ ಅಂತಂದರೆ, ನೀವು ಎಸ್ ಆರ್ ನೋ ಅಂತ ನೀವು
ಆಡಿಯನ್ಸ್ಗಳಿಗೆ ನೀವು ಹೇಳ್ಬೇಕಾಗುತ್ತೆ. ಯಾಕೆಂತಂದರೆ ಈಗ ರಿಯಲ್ ಯಾವುದು ಫೇಕ್ ಯಾವುದು ಅನ್ನೋದೇ ಗೊತ್ತಾಗಲ್ಲ. ಎಷ್ಟೊಂದು ಜನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಕ್ರಿಯೇಟ್ ಮಾಡಿರುವಂಥ ವೀಡಿಯೋಗಳು ನೋಡಿದ್ರೆ ಇದು ರಿಯಲ್ಲೇ ಅಂತ ಅಂದ್ಕೊಬಿಡ್ತಾರೆ ಆಡಿಯನ್ಸ್ಗಳು. ಓಕೆ, ಬಟ್ ಅವ್ರಿಗೆ ಅರ್ಥ ಆಗಬೇಕು ಇದು ರಿಯಲ್ ಅಲ್ಲ, ನಾವು AI ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದ್ದೀವಿ ಅಂತ. ಈಗ ಕೆಲವರೆಲ್ಲ ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದು, ಸೊ ಯಾವುದೇ ಒಂದು ಪ್ರಾಣಿಗಳಿಗೆ ನಾವು ಹಾನಿ ಮಾಡಿಲ್ಲ ಅನ್ನೋದನ್ನ ಅವರು ರಿಯಲ್ಲಾಗಿ ಹೇಳ್ಕೊಳ್ತಾರೆ, ಒಪ್ಕೊಳ್ತಾರೆ. ಸೊ ಅದೇ ಥರ ನೀವು ಇಲ್ಲಿ ಡಿಸ್ಕ್ಲೋಸ್ ಮಾಡಬೇಕು. ಅರ್ಥ ಆಯಿತಾ? ಸೊ ಇದನ್ನು ಮಾಡಿಲ್ಲ ಅಂತಂದರೆ ಫ್ಯೂಚರಲ್ಲಿ ಇದರಿಂದ ನಿಮಗೆ ನಿಮ್ಮ ಒಂದು ಚಾನಲ್ಗೆ ಸಮಸ್ಯೆ ಆಗ್ಬೋದು, ನಿಮ್ಮ ಒಂದು ವೀಡಿಯೋಗಳನ್ನ ರಿಮೂವ್ ಮಾಡ್ಬೋದು ಯೂಟ್ಯೂಬರು, ಅಥವಾ ನಿಮ್ಮ ಒಂದು ಚಾನಲ್ನ ಟರ್ಮಿನೇಟ್ ಮಾಡ್ಬೋದು, ಅಂತಂದರೆ ಡಿಲೀಟ್ ಮಾಡ್ಬೋದು, ಅಥವಾ ನಿಮಗೆ ಗೌರ್ಮೆಂಟ್ ಕಡೆಯಿಂದನೂ ಕೂಡ ಇಶ್ಯೂಸ್ಗಳಾಗ್ಬೋದು. ಯಾಕೆಂತಂದರೆ ಇದು ಕಂಪಲ್ಸರಿ ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಯೂಸ್ ಮಾಡಿದರೆ ಎಸ್ ಆರ್ ನೋ ಅಂತ ನೀವು ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದಿಷ್ಟು ಕತೆ. ವಿಡಿಯೋ ಅಪ್ಲೋಡ್ ಮಾಡೋರು ಏನು ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳೋದಾದರೆ, ನೀವು ನಂತರ ವಾಯ್ಸು ಫೇಸು ಗೀಸು ಕೊಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀರಾ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲ ಅಂತಂದರೆ ಏನಾದ್ರು ವೀಡಿಯೋ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾಯಿದ್ದೀರಾ ಅಂದರೆ ಎಸ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಷ್ಟೇ. ಸಿಗೋಣ ನೆಕ್ಸ್ಟ್ ಟೈಮಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್. ಒಂದು ವೀಡಿಯೋಗೆ ಲೈಕ್ ಮಾಡಿ. ಎಷ್ಟು ಹೆಲ್ಪ್ ಆಯಿತು ಅಷ್ಟು ಜನ ಲೈಕ್ ಮಾಡಿ. ನಾನು ನೋಡ್ತೀನಿ ಎಷ್ಟು ಜನಕ್ಕೆ ಈ ವಿಡಿಯೋ ಯೂಸ್ ಆಗಿದೆ ಅಂತ. ಸೊ ಫ್ಯೂಚರಲ್ಲಿ ಎಷ್ಟೊಂದು ಜನಕ್ಕೆ ಈ ವಿಡಿಯೋ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.